ಹಂಪಿ ಎಂಟ್ರೆನ್ಸ್ಗೆ ಸುಸ್ವಾಗತ. ಇಲ್ಲಿ ನೋಡ್ಬೋದು ಸಖತ್ ಕಾಣ್ತೈತೆ ಹಂಪಿ. ದೂರಮೇ ಹಾದ. ಇಲ್ಲಿ ಫಾರಿನರ್ಸ್ ಎಲ್ಲ ಇದ್ದಾರೆ ನೋಡ್ಬೋದು. ಸಖತ್ತಾಗಿ ಮಾತ್ರ ವ್ಯೂ ಮಾತ್ರ ಸಖತ್ತಾಗಿದೆ. ಇದೇ ಹಂಪಿ ನೋಡಿ ಫ್ರೆಂಡ್ಸ್, ಇದೇ ಹಂಪಿ. ಇಲ್ಲಿನ ಎಲ್ಲೇನ ಮುಂದೆ ಪ್ಲೇಸ್ ನೋಡೋಕೆ ಹೋಗಂದ್ರೆ ಈ ಥರ ವ್ಯಾನ್ಗಳಿರ್ತವೆ. ಇಲ್ಲಿ ಈ ವ್ಯಾನ್ಗಳನ್ನ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಸಖತ್ತಾಗಿದೆ ವ್ಯೂ ಮಾತ್ರ ಸಖತ್ತಾಗಿದೆ. ಇದೆ ಮುಂದೆ ಹೋದರೆ ಅದೇ ವಿರೂಪಾಕ್ಷ ದೇವಸ್ಥಾನ ಅಂತಿದೆ. ಅದೇ ಎಂಟ್ರೆನ್ಸ್ ನೋಡ್ಕೊಂಡು ಬರಬೇಕು, ಇಲ್ಲಾಂದ್ರೆ ಅಲ್ಲಿ ಪೊಲೀಸ್ ಇರ್ತಾರೆ. ನಾವು ಒಂದು ಸಲ ಬಂದು 500 ರೂಪಾಯಿ ಫೈನ್ ಕಟ್ಟೋಗಿದ್ದೀವಿ. ಇಲ್ಲಿ ಮಾತ್ರ ಸಖತ್ತಾಗಿ ಡ್ರೈವ್ ಮಾಡಬೇಕು, ಇಲ್ಲಾಂದರೆ ಭಾರಿ ಡೇಂಜರ್. ಇಲ್ಲಿಂದ ನೋಡಿ ಸಖತ್ತ ಕಾಣ್ತದೆ ವಿರೂಪಾಕ್ಷ ದೇವಸ್ಥಾನ ಅಂತದೆ. ಇಲ್ಲಿಂದ ಒಳ್ಳೆ ವ್ಯೂ ನೋಡ್ಬೋದು. ಡೌನಲ್ಲಿ ಸಖತ್ತ ಕಾಣ್ತದೆ. ಇಲ್ಲಿ ಬಲಗಡೆಗೆ ಹೋದರೆ ಪಾರ್ಕಿಂಗ್ ಇದೆ, ಪಾರ್ಕ್ ಮಾಡ್ಕೋಬೋದು. ಓಕೆನಾ, ಪಾರ್ಕ್ ಮಾಡ್ಕೋಬೋದು ಬಲಗಡೆಗೆ ಹೋದರೆ. ಇಲ್ಲಿ ಎಂಟ್ರೆನ್ಸ್ ಇರುತ್ತೆ. ಎಂಟ್ರೆನ್ಸಲ್ಲಿ ನಮಗೇನು ಗೇಟ್ ಫೀಸ್ ಇರಲ್ಲ, ಯಾಕಂದರೆ ಹಂಪಿ ದೇವಸ್ಥಾನಲ್ಲಿ ಫ್ರೀ. ಮತ್ತು ಮುಂದೆ ನಾನು ನಿಮಗೆ ದೇವಸ್ಥಾನ ತೋರಿಸ್ತೀನಿ, ಸಿಗ್ತೀನಿ, ನೋಡಿ ಖುಷಿಪಡಿ. ಓಕೆ, ಇದೇ ಎಂಟ್ರೆನ್ಸ್ ವಿರೂಪಾಕ್ಷ ದೇವಸ್ಥಾನ. ಏನು ಸರ್ ಇದು? ಪಕ್ಕನೇ. ಓಕೆ, ಸಖತ್ತಾಗಿ ಇಲ್ಲಿಂದ ಚೆನ್ನಾಗಿ ಕಾಣ್ತಿದೆ. ಇಲ್ಲಿ ಜಂಬಿ ಗಿಂಬಿ ಎಲ್ಲ ನೋಡ್ಬೋದು. ಜಂಬಿ ಎಲ್ಲ ಇಲ್ಲಿ ಇದೆ. ಜಂಬಿ ಎಲ್ಲ ಬಾರಿಸೋ ವಸ್ತುಗಳು ಫಾರಿನರ್ಸ್ ಇದೆ ಇರ್ತಾರೆ. ಹಂಪಿ ವಿರೂಪಾಕ್ಷ ದೇವಸ್ಥಾನ ಇದೆ. ಇದೇ ವಿರೂಪಾಕ್ಷ ದೇವಸ್ಥಾನ ಹಂಪಿ. ನೋಡ್ಬೋದು ಹೆಂಗಿದೆ ಅಂತ, ಸಖತ್ತಾಗಿದೆ. ಇಲ್ಲಿಂದ ನೋಡ್ಬೋದು ಬ್ಯಾಕ್ ಸೈಡ್ ಸಖತ್ತಾಗಿ ಕಾಣ್ತಿದೆ. ಇಲ್ಲಿ ನಮ್ಗೆ ಏನೇನೋ ಫೋಟೋ ಬೇಕಾದರೆ ಇವ್ರು ತಕ್ಕೊಡ್ತಾರೆ. ಕರೆಕ್ಟ್ ಗುಡಿ ಬರೋ ಮಟ್ಟ ಫೋಟೋ ತೆಗಿತಾರೆ. ದೂರಮೇ ಆಧಾರ ಸೃಷ್ಟಿಯೇ ಶೃಂಗಾರ. ಇಲ್ಲಿ ಚೆಕಿಂಗ್ ಇರುತ್ತೆ. ನೋಡಿ ಸಖತ್ ಕಾಣ್ತಿದೆ. ಒಳಗೆ ನೋಡ್ಬೋದು ಹೆಂಗಿದೆ ಅಂತ. ಬರೇ ಪ್ರತಿಯೊಂದು ಇಲ್ಲಿ ಕಲ್ಲಿಂದನೇ ಕಟ್ಟಿರ್ತಾರೆ. ಪ್ರತಿಯೊಂದು ನೋಡ್ಬೋದು. ಇಲ್ಲಿ ಸ್ನಾನ ಗೃಹಗಳು ಮತ್ತು ಕಾಯಿ ಹೊಡೆಯುವ ಸ್ಥಳ ಎಲ್ಲ ಇರುವ ನೋಡ್ಬೋದು. ಒಳ್ಳೆ ಸಖತ್ತಾಗಿ ಮಾತ್ರ ಸಖತ್ತಾಗಿ ಕಟ್ಟಿರ್ತಾರೆ. ಇಲ್ಲಿ ಬೇಸಿಗೆ ಕಾಲವಲ್ಲ, ನಡ್ಕೊಂಡು ಹೋಗೋ ಕಾಲ ಅಂದರೆ ಭಕ್ತಾದಿಗಳಿಗೆ ಈ ಥರ ಮ್ಯಾಟ್ ವ್ಯವಸ್ಥೆ ವಿತರಿಸಲಾಗುತ್ತದೆ. ದೂರಿಂದ ಬಂದವರಿಗಂತರಿಗೆ ಇಲ್ಲಿ ಕಾಲು ತೊಳೆದುಕೊಳ್ಳುವ ವ್ಯವಸ್ಥೆ ಇರುತ್ತೆ. ಕಾಲು ತೊಳೆದುಕೊಂಡು ಮುಂದಿನ ದರ್ಶನವನ್ನು ಪಡಿಬೇಕಾಗಿ ವಿನಂತಿ. ಇದು ಆನೆ ಎಷ್ಟು ದೊಡ್ಡದಾಗಿದೆ ಅಂದರೆ ವಿಚಿತ್ರವಾದ ಆನೆ. ಇಲ್ಲಿ ಒಂದೇ ಇದೆ, ಇನ್ನು ಮಿಕ್ಕಿದ್ದೆಲ್ಲ ಅಲ್ಲಿ ಎಲ್ಲಿರುತ್ತೆ ಅಂದರೆ, ನಾನು ಆಗಲೇ ಸ್ಟಾರ್ಟಿಂಗ್ಗೆ ಫಸ್ಟ್ ನಿಮಗೆ ಒಂದು ವಿಡಿಯೋಲ್ಲಿ ಹಾಕಿದೆ, ತೋರಿಸಿದೆ. ಅಲ್ಲಿರುತ್ತೆ ಅಂದರೆ ಗಜಗಳ ಮನೆ ಅಂತ ಒಂದು ಇರುತ್ತೆ. ಅಲ್ಲಿ ಎಲ್ಲ ಆನೆಗಳಿರ್ತವೆ. ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕಲ್ಲಿಂದನೇ ಮಾಡಿರ್ತಾರೆ. ಹಂಪಿ ವಿರೂಪಾಕ್ಷ ದೇವಸ್ಥಾನದಲ್ಲಿ ಪ್ರತಿಯೊಂದು ನೋಡ್ತಿರ್ಬೋದು. ಒಂದೊಂದು ಚಿತ್ರಗಳು, ಒಂದೊಂದು ನಮಗೆ ಅದರ ಬಗ್ಗೆ ವ್ಯವಹಾರ ಬೇರೆ ಇರುತ್ತೆ. ನೋಡ್ಬೋದು ಎಂಥ ಸಖತ್ತಾಗಿದೆ ಅಂದರೆ ಒಳಗಡೆ ನೋಡ್ಬೋದು ಒಳ್ಳೊಳ್ಳೆ ಕಂಬಗಳು. ಇಲ್ಲಿ ನಡೆದಾಡುವಂಥ ಪ್ರತಿಯೊಂದು ಹಳೆ ಕಾಲದ ಮನುಷ್ಯಗಳು ಕೂಡ ಇಲ್ಲಿ ನೋಡ್ಬೋದು. ಎಂತೆಂಥ ಕುಂಡಿಗಳಿದ್ದಾವೆ. ಮೀನ್ಸ್ ಇದರಲ್ಲಿ ಲೋಬಾನ ಏನನ್ನು ಹಾಕಿ ಹಳೆ ಕಾಲದ ಜನರು ಇದರಲ್ಲಿ ಹಾಕಿ ಏನೋ ಮಾಡ್ಕೊತಿದ್ರು, ಗೊತ್ತಿಲ್ಲ. ಆದರೆ ಇಲ್ಲಿ ನೋಡ್ಬೋದು ನೀವು. ವಿರೂಪಾಕ್ಷ ದೇವಸ್ಥಾನ ಮುಕ್ಕಾಲು 6 ಆಯ್ತು. 7 ಹೊತ್ತು ಮುಗಿಸ್ತೀವಿ. 7 ಆಯ್ತು ಮುಗಿಸ್ತೇವೆ.